ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಬ್ರೋ KCETನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ? ಸೆಕೆಂಡ್ ರೌಂಡ್ನ ಒಂದು ಕೌನ್ಸಿಲಿಂಗ್ ರಿಸಲ್ಟ್ ಬಂದುಬಿಟ್ಟು 19th ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಟಿಫಿಕೇಶನಲ್ಲಿ. ಸೊ ನೀವು ಒಂದ್ಸತಿ ಚೆಕ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, PDF ಡೌನ್ಲೋಡ್ ಮಾಡ್ಕೋಬಹುದು. 19th ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿದರೆ ಒಂದಿನ ಆ ಕಡೆ ಹೋಗ್ಬೋದು, ಬಿಟ್ಟರೆ ಖಂಡಿತವಾಗ್ಲೂ ಕೂಡ 2021 ಒಳಗಡೆ ನಿಮಗೆ ಬಂದ್ಬಿಡುತ್ತೆ ರಿಸಲ್ಟು. ಓಕೆನಾ? ಸೊ ಫೈನಲ್ ಆಗಿ 19th ಅಂದರೆ 19th ಬರುತ್ತೆ, ಬಟ್ ಒಂದೊಂದು ಸತಿ KN ಅವರು ಒಂದಿನ ಹಿಂದೆ ಮುಂದೆ ಮಾಡ್ತಾರೆ. ಸೊ ಹಾಗಾಗಿನೇ ಖಂಡಿತವಾಗ್ಲೂ ಕೂಡ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಎರಡನೇದಾಗಿ ತುಂಬ ಜನ ಬಂದು ಇವಾಗ ಸೆಕೆಂಡ್ ರೌಂಡ್ನ ಒಂದು ರಿಸಲ್ಟ್ ಬಂದಾದಮೇಲೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದರೆ, ಇವಾಗ ಫೀಸ್ ಒಂದೇ ಸತಿ ಪೇ ಮಾಡಬೇಕಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. SNQ ಕೋಟಾನಲ್ಲಿ ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತಾ ಅಂತ ಕೇಳ್ತಿದ್ರಿ. SNQ ಕೋಟಾ ಬಗ್ಗೆ ಅವಾಗಲೇ ನಾನು ಒಂದು ವಿಡಿಯೋ ಮಾಡ್ತೀನಿ ಆಲ್ರೆಡಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರೆಲ್ಲ SNQ ಕೋಟಾನಲ್ಲಿ ಸೀಟ್ ತೊಗೋಬೇಕು ಅಂತ ಇದ್ದೀರಾ, ಏನೆಲ್ಲ ಒಂದು ಕ್ರೈಟೀರಿಯಾ ಇರಬೇಕು, ಇನ್ಕಮ್ ಎಷ್ಟು ಇರಬೇಕು, ಸೊ ಪ್ರತಿಯೊಂದನ್ನು ಕೂಡ ನಾನು ಅವಾಗಲೇ ಅಪ್ಡೇಟ್ ಮಾಡಿದ್ದೀನಿ. ಅವಾಗಲೇ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದರೆ, ಇವಾಗ ನೀವು ಚಲಾನ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಅಡ್ಮಿಷನ್ಗೆ ಹೋಗಬೇಕಾಗತ್ತೆ. KE ಮುಖಾಂತರ ವೆಬ್ಸೈಟ್ನಲ್ಲೂ ಕೂಡ ನೀವು ಪೇ ಮಾಡ್ಬೋದು. ನಾನು ವೆಬ್ಸೈಟ್ ಪ್ರಿಫರ್ ಮಾಡಲ್ಲ, ನಿಮಗೆ ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ಚಲನ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ನೀವು ಅಡ್ಮಿಷನ್ನ ಆಗಬೇಕಾಗುತ್ತೆ. ಇದು ಮೇನು. ಸೊ ಒಂದು ವೇಳೆ ನೀವು ಅಡ್ಮಿಷನ್ ಆಗಿಲ್ಲ ಅಂತ ಹೇಳೋದಾದರೆ ನಿಮ್ಮ ಒಂದು ಸೀಟ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ, ಏನಕ್ಕೆ ನೆಕ್ಸ್ಟ್ ರೌಂಡ್ಗೆ ಆ ಸೀಟ್ ಅಲಾಟ್ಮೆಂಟ್ ಆಗಬೇಕಲ್ವ ಬೇರೆಯವ್ರಿಗೆ, ಹಂಗಾಗಿನೇ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಚಾಯ್ಸನ್ನು ಕ್ಲಿಕ್ ಮಾಡ್ಕೊಂಡಿದ್ದಾರೋ ಪ್ರತಿಯೊಬ್ಬರು ಕೂಡ ನೀವು ಸೀಟ್ ಅಲಾಟ್ಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಚಾಯ್ಸ್ 1ನ ಕ್ಲಿಕ್ ಮಾಡಿರೋರು. ಓಕೆನಾ? ಸೊ ಇಲ್ಲ ಅಂತ ಹೇಳೋದಾದರೆ ಚಾಯ್ಸ್ 4ನ ಕ್ಲಿಕ್ ಮಾಡಿಕೊಂಡು ಎಕ್ಸಿಟ್ ಆಗೋದು ತುಂಬ ಒಳ್ಳೆಯದು. ಇದು ಮೇನ್ ಇಂಪಾರ್ಟೆಂಟು. ಓಕೆನಾ? ಸೊ ತುಂಬ ಜನ ಬಂದುಬಿಟ್ಟು D.Pharma ಮತ್ತು Pharma D ಬಗ್ಗೆ ತುಂಬ ಜನ ಕೇಳ್ತಿದ್ರು. ನೆನ್ನೆನೂ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನೊಂದ್ಸಲ ಚೆಕ್ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಒಂದೇ ಮಾತರಂ.